80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಜಿಲ್ಲೆಯಾದ್ಯಂತ ಮನೆ ಮಾಡಿದೆ. ತ್ರಿವರ್ಣ ಧ್ವಜ ಸೇರಿದಂತೆ ಅನೇಕ ವಸ್ತುಗಳ ಖರೀದಿಯಲ್ಲಿ ಜನ ತೊಡಗಿಕೊಂಡಿದ್ದು, ಜಿಲ್ಲೆಯ ಅನೇಕ ಅಂಗಡಿಗಳಲ್ಲಿ ತ್ರಿವರ್ಣ ಧ್ವಜಗಳು ರಾರಾಜಿಸಿದವು. ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಕಂಡುಬಂದಿದೆ. ಅಂಗಡಿಗಳಲ್ಲಿ ಈಗಾಗಲೇ ರಾಷ್ಟ್ರಧ್ವಜಗಳ ಮಾರಾಟದ ಭರಾಟೆ ಕಂಡುಬಂದಿದೆ. ಗ್ರಾಹಕರು ರಾಷ್ಟ್ರಧ್ವಜ ಸೇರಿದಂತೆ 3 ಬಣ್ಣದ ಬಳೆಗಳು, ಹ್ಯಾಟ್, ಬ್ಯಾಟ್ ಸೇರಿದಂತೆ ಅನೇಕ ವಸ್ತುಗಳನ್ನು ಖರೀದಿ ಮಾಡಿದ್ದಾರೆ. ಉಡುಪಿಯ ಐರೋಡಿ ಗಿಫ್ಟ್ ಸೆಂಟರ್ನಲ್ಲಿ ಸ್ವಾತಂತ್ರ್ಯೋತ್ಸವಕ್ಕೆ ಬೇಕಾಗುವ ಎಲ್ಲ ವಸ್ತುಗಳು ಲಭ್ಯ ಇದ್ದು, ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಐರೋಡಿ ಸಹನಶೀಲ ಪೈ ಸ್ವಾತಂತ್ರ್ಯೋತ್ಸವಕ್ಕೆ ಶುಭ ಕೋರಿದ್ದಾರೆ. ಸ್ವಾತಂತ್ರ್ಯ ಪ್ರೇಮಿಗಳೇ, 2026 ನಾವು 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ದೇವೆ. ಸಂತೋಷದ ವಿಷಯವೆಂದರೆ ಈ ವರ್ಷ ನಮ್ಮ ನೆಚ್ಚಿನ ಪ್ರಧಾನಿಯವರು ಮನೆಯಲ್ಲಿ ಕೂಡ ಸ್ವಾತಂತ್ರ್ಯೋತ್ಸವ ಆಚರಿಸಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಬಹುಶಃ ಅದರ ಸಲುವಾಗಿ ಈ ವರ್ಷ ಫ್ಲ್ಯಾಗ್ಗಳು, ಶರ್ಟಿಗೆ ಹಾಕುವ ಬ್ಯಾಜ್ಗಳು, ಕೈಗೆ ಹಾಕುವ ಬ್ರೇಸ್ಲೆಟ್ಗಳು, ಟೋಪಿಗಳು ಹಾಗೂ ತಲೆ ಕಟ್ಟುವ ಹಲವಾರು ಬ್ಯಾಂಡ್ಗಳು ಹಾಗೂ ಥರದ ಶರ್ಟ್ ಹಾಗೂ ಬ್ಯಾಜ್ಗಳು ಭಾರಿ ಮಾರಾಟ ಆಗ್ತಾ ಉಂಟು. ನಿಜವಾಗಿ ಇಷ್ಟು ವರ್ಷ ಈ ನಮ್ಮನೆ ಮಾರಾಟ ಆಗಲಿಲ್ಲ, ಇದು ಭಾರಿ ಮಾರಾಟ ಉಂಟು. ಇವನು ಫ್ಲ್ಯಾಗ್ ಕೂಡ ನಾವು ಎಣಿಸೋಕ್ಕಿಂತ ಸಾವಿರಾರು ಸಂಖ್ಯೆಯಲ್ಲಿ ಮಾರಾಟ ಆಗ್ತಾ ಉಂಟು. ಆದರೆ ಒಂದು ತೊಂದರೆ ಅಂದರೆ ಮಳೆ ಬರಲಿಕ್ಕೆ ಹೋಗಿ ಮಳೆ ನಿಜವಾಗಿ ಒಂದು ಸಂತೋಷ ಆಗ್ತಾ ಉಂಟು. ಈ ವರ್ಷ ಪರಿಸರ ಪ್ರೇಮಿಗಳ ಪ್ರಕಾರ ಎಲ್ಲಿನೋ ಅಡ್ಡ ಬಂದರೂ ಕೂಡ ನಿರೀಕ್ಷೆಗೆ ಮೀರಿ, ಅಂದರೆ ಅವರು ಹೇಳೋ ಪ್ರಕಾರ ಅನಿರೀಕ್ಷಿತವಾಗಿ ಈ ಸಲ ಮಳೆ ಬರ್ತಾ ಉಂಟು. ಇದು ಕೂಡ ಬಹುಶಃ ಒಂದು 26ರ ವಿಶೇಷ ಅಂತ ಎಣಿಸ್ಬೇಕು. 80ನೇ ಸ್ವಾತಂತ್ರ್ಯೋತ್ಸವ ಆಚರಿಸುವ ಈ ಸಮಯದಲ್ಲಿ ಇದು ಕೂಡ ವಿಶೇಷ ಅಂತ ಅನ್ಬೇಕು. ಆದ್ದರಿಂದ ಈ ವರ್ಷ ಹರ್ ಘರ್ ಮೇ ತ್ರಿರಂಗ ಹೇಳುವ ಹಾಗೆ ಎಲ್ಲ ಮನೆಯಲ್ಲಿ ಸ್ವಾತಂತ್ರ್ಯ ಆಚರಿಸಿ ಉಂಟು. ಈ ಒಂದು ಸ್ವಾತಂತ್ರ್ಯ ಸಲುವಾಗಿ ಎಲ್ಲ ಸ್ವಾತಂತ್ರ್ಯ ಪ್ರೇಮಿಗಳಿಗೆ ಹಾಗೂ ನಾಡಿನ ಎಲ್ಲರಿಗೂ ದೇವರು ಸ್ವಾತಂತ್ರ್ಯದ ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಸ್ವಾತಂತ್ರ್ಯ ಅಂದರೆ ಬಹುಶಃ ಎಲ್ರಿಗೂ ಗೊತ್ತಿಲ್ಲ ಅಂತ ಕಾಣ್ತದೆ. ಬಹುಶಃ ಫ್ಲ್ಯಾಗ್ ಹಿಡಿಯೋದು, ಸೈಕಲಿಗೆ ಫ್ಲ್ಯಾಗ್ ಕಟ್ಟೋದು, ಬೈಕಿಗೆ ಫ್ಲ್ಯಾಗ್ ಕಟ್ಟೋದು, ಕಾರಿಗೆ ಫ್ಲ್ಯಾಗ್ ಕಟ್ಟೋದು, ತಿರುಗೋದು, ಸಾಯಂಕಾಲ ಬಿಸಾಡೋದು, ಇದೇ ಬಹುಶಃ ಸ್ವಾತಂತ್ರ್ಯ ಎನಿಸ್ತಾರೆ. ಆದರೆ ನಿಜವಾದ ಸ್ವಾತಂತ್ರ್ಯ ಅಂದರೆ 200 ವರ್ಷಗಳ ತನಕ ನಮ್ಮ ದೇಶ ಬ್ರಿಟಿಷರ ಕೈಯಲ್ಲಿತ್ತು. ಆ ದೇಶವನ್ನು, ನಮ್ಮ ದೇಶವನ್ನು ವಾಪಸ್ ಪಡಿಬೇಕಂತಾದರೆ